ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಹೋಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಕೇಸರಿಬಾತ್ ರೆಸಿಪಿ ಮಾಡ್ತಿದ್ದೀನಿ. ಇದು 1 kg ರವೆಯಲ್ಲಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಕೇಸರಿಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಮೀಡಿಯಮ್ ರವೆ ತಗೊಂಡಿದ್ದೀನಿ. ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ, ಈ ಥರ ಸೂಜಿ ರವೆ ಮೀಡಿಯಮ್ ರವೆ ಬರುತ್ತೆ. ಅದನ್ನು ನಾನು 1 kg ಪ್ಯಾಕೆಟ್ನ ತೆಗೆದಿಟ್ಕೊಂಡಿದ್ದೀನಿ ಸೂಜಿ ರವೆನ. ಈಗ ನೆಕ್ಸ್ಟ್ ನಾನು ಚೆನ್ನಾಗಿ ಹಣ್ಣಾಗಿರುವಂಥ ನೋಡಿ ಪೈನಾಪಲ್ನ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 1 ಪೈನಾಪಲ್ ಬೇಕು 1 kg ರವೆಗೆ. ನೋಡಿ, ಈ ಬೌಲ್ ಮೆಷರ್ಮೆಂಟಲ್ಲಿ ಹೆಚ್ಚು ಕಮ್ಮಿ 300 ml ಅಷ್ಟು ತುಪ್ಪ, ನಂದಿನಿ ತುಪ್ಪ, ಮತ್ತು ತುಪ್ಪ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಮೆಷರ್ಮೆಂಟಲ್ಲಿ ಅಡುಗೆ ಎಣ್ಣೆ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, ಮತ್ತು ಒಣದ್ರಾಕ್ಷಿ. ನೆಕ್ಸ್ಟ್ ನಾನಿಲ್ಲಿ ಒಂದು 8 ರಿಂದ 9 ಏಲಕ್ಕಿನ 1-2 ಸ್ಪೂನ್ ಸಕ್ಕರೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಏಲಕ್ಕಿ ಹಾಕಿದ್ರೆ ಅದು ಪೌಡ್ರ್ ಆಗೋಲ್ಲ, ಆದ ಕಾರಣ ಈ ಥರ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 7 ರಿಂದ 8 ಲವಂಗ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಇಲ್ಲಿ 1 kg ರವೆಗೆ ನಿಮಗೆ ಹೆಚ್ಚು ಕಮ್ಮಿ 1.25 kg ಅಷ್ಟು ಸಕ್ಕರೆ ಬೇಕಾಗುತ್ತೆ. ಸಕ್ಕರೆ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ನಾನಿದು ಪ್ರಸಾದಕ್ಕೋಸ್ಕರ ಮಾಡ್ತಿರೋದು, ಆದ ಕಾರಣ. ನೆಕ್ಸ್ಟ್ ನಾನಿಲ್ಲಿ 1 ಗ್ಲಾಸ್ ಮೆಷರ್ಮೆಂಟಲ್ಲಿ ನಾನೀಗ ರವೆನ ಮೆಷರ್ಮೆಂಟ್ ಮಾಡಿ ಇಟ್ಕೊತಿದ್ದೀನಿ. 1 kg ಪ್ಯಾಕೆಟಲ್ಲಿ ನಮಗೆ ಎಷ್ಟು ಗ್ಲಾಸ್ ರವೆ ಬೇಕು ಸಿಗುತ್ತೆ ನೋಡೋಣ. ಇದು 3ನೇ ಗ್ಲಾಸ್ ಹಾಕ್ತಿದ್ದೀನಿ ನಾನು, 4ನೇ ಗ್ಲಾಸ್ ಇದು. 4.25 ಗ್ಲಾಸಷ್ಟು ನಮಗೆ ರವೆ ಸಿಗುತ್ತೆ. ನಮಗೆ ಕರೆಕ್ಟಾಗಿ ರವೆ ಮೆಷರ್ಮೆಂಟ್ ಎಷ್ಟಿತ್ತು ಅಂತ ಗೊತ್ತಾದರೆ ನಾವಿನ್ನು ನೀರಾಗಲಿ ಸಕ್ಕರೆ ಆಗಲಿ ಕರೆಕ್ಟ್ ಮೆಷರ್ಮೆಂಟಲ್ಲಿ ತಗೋಬೋದು. ನೋಡಿ, ಈ ಥರ ಮೀಡಿಯಮ್ ರವೆನ ತಗೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಯಾವ ಗ್ಲಾಸಲ್ಲಿ ರವೆನ ಮೆಷರ್ಮೆಂಟ್ ತಗೊಂಡಿದ್ನೋ ಅದೇ ಗ್ಲಾಸ್ ಅಳತೆಯಲ್ಲಿ ನಾನಿವಾಗ ಸಕ್ಕರೆ ತಗೋತಿದ್ದೀನಿ. ನೋಡಿ, 1 ಗ್ಲಾಸ್ ರವೆಗೆ 1.5 ಗ್ಲಾಸಷ್ಟು ಸಕ್ಕರೆ ತಗೊಂಡ್ರೆ ನಿಮಗೆ ಅದು ಕರೆಕ್ಟಾಗಿ ಅಳತೆ ಆಗುತ್ತೆ, ಕರೆಕ್ಟಾಗಿ ಸ್ವೀಟು ಬರುತ್ತೆ. ನಾವು 1 ಗ್ಲಾಸ್ ರವೆಗೆ 2 ಗ್ಲಾಸಷ್ಟು ಸಕ್ಕರೆ ಹಾಕೊಂಡ್ರೆ ತುಂಬ ಸಿಹಿ ಆಗಿಬಿಡುತ್ತೆ. ನೋಡಿ, ನಾನಿವಾಗ ಬರೀ 7 ಗ್ಲಾಸಷ್ಟು ಸಕ್ಕರೆ ಹಾಕತ್ತಿದ್ದೀನಿ. ಕರೆಕ್ಟಾಗಿ ಅದು ಸ್ವೀಟು ಕರೆಕ್ಟಾಗಿರುತ್ತೆ. 4.25 ಗ್ಲಾಸಷ್ಟು ರವೆಗೆ ನಾನಿಲ್ಲಿ 7 ಗ್ಲಾಸಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಇದು ಕರೆಕ್ಟ್ ಮೆಷರ್ಮೆಂಟು. ನೋಡಿ, ಇವಾಗ ನಾನು ನೀರನ್ನೂ ಅಷ್ಟೇ ಕರೆಕ್ಟ್ ಮೆಷರ್ಮೆಂಟ್ ಮಾಡಿ ಈಗ ನಾನು ಕುದಿಯೋಕ್ಕೆ ಇಟ್ಬಿಡ್ತೀನಿ ಕಾಯೋಕ್ಕೆ. 1 ಗ್ಲಾಸ್ ರವೆಗೆ 2.5 ಗ್ಲಾಸಷ್ಟು ನೀರು ಸೇರಿಸ್ಕೊಂಡ್ರೆ ನಿಮಗೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ನೀರು ಸಾಕಾಗುತ್ತೆ. ನೋಡಿ, ನಾನು ಅದೇ ಥರ ಈಗ 11.25 ಗ್ಲಾಸಷ್ಟು ನೀರು ನಾನು ಮೆಷರ್ಮೆಂಟ್ ಮಾಡಿ ಇವಾಗ ನಾನು ಫಸ್ಟು ನೀರನ್ನ ಕಾಯಕ್ಕೆ ಇಟ್ಕೊತಿದ್ದೀನಿ. ಈ ಕೇಸರಿಬಾತ್ಗೆ ತಣ್ಣೀರು ಸೇರಿಸ್ಕೊಂಬಾರ್ದು, ಬಿಸಿನೀರೇ ಸೇರಿಸ್ಕೋಬೇಕು. ಆದ ಕಾರಣ ನಾನೀಗ ಮೆಷರ್ಮೆಂಟ್ ಮಾಡಿ ಫಸ್ಟ್ ನೀರನ್ನ ಕಾಯಕ್ಕೆ ಇಡ್ತಿದ್ದೀನಿ. ನೆಕ್ಸ್ಟ್ ನಾನು ಒಂದು ಪಾತ್ರೆನ ಗ್ಯಾಸ್ ಸ್ಟವ್ ಮೇಲಿಟ್ಟು ತಳ ಸ್ವಲ್ಪ ಗಟ್ಟಿ ಇರೋ ಪಾತ್ರೆ ಮತ್ತು ಈ ಥರ ಅಗಲ ಪಾತ್ರೆ ತಗೊಂಡ್ರೆ ಒಳ್ಳೆಯದು. ಸ್ವಲ್ಪ ಪಾತ್ರೆ ಬಿಸಿ ಆದ ತಕ್ಷಣ ಎಣ್ಣೆ ತುಪ್ಪ ಎಲ್ಲನೂ ಸೇರಿಸ್ತಿದ್ದೀನಿ. 2 ಒಟ್ಟಿಗೆ ಹಾಕೊಂಡ್ರೆ ಏನು ತೊಂದರೆ ಇಲ್ಲ. ಸ್ವಲ್ಪ ತುಪ್ಪ ಎಣ್ಣೆ ಬಿಸಿ ಆದ ನಂತರ ತುಂಬ ಕಾಯಬೇಕು ಅಂತಿಲ್ಲ, ಸ್ವಲ್ಪ ಬೆಚ್ಚಗಾದ ತಕ್ಷಣ ನಾವು ಈಗ ನಾನು ಅದಕ್ಕೆ ಗೋಡಂಬಿ ಸೇರಿಸ್ತಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕಾಗತ್ತೆ. ಗೋಡಂಬಿ ಸ್ವಲ್ಪ ಫ್ರೈ ಆಗಿದೆ ಅಂದ ತಕ್ಷಣ ನಾನೀಗ ಒಣದ್ರಾಕ್ಷಿನೂ ಹಾಕ್ತಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡೇ ಗ್ಯಾಸ್ ಫ್ಲೇಮ್ನ ಒಣದ್ರಾಕ್ಷಿನೂ ಹುರ್ಕೊಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ಒಣದ್ರಾಕ್ಷಿ ಹುರಿದ ನಂತರ ನಾನೀಗ ಮೆಷರ್ಮೆಂಟ್ ಮಾಡಿ ಇಟ್ಕೊಂಡಿರುವಂಥ ಪೂರ್ತಿ ರವೆನ ನಾನೀಗ ಇದಕ್ಕೆ ಹಾಕ್ತಿದ್ದೀನಿ. ಈಗ ರವೆನ ಒಂದು 10 ರಿಂದ 12 ನಿಮಿಷ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ರವೆ ಚೆನ್ನಾಗಿ ಎಣ್ಣೆ ತುಪ್ಪ ಎಲ್ಲ ಹೀರ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ತುಪ್ಪ ಬಿಡೋದಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕನೂ ನಾನು ಚೆನ್ನಾಗಿ ರವೆನ ಹುರ್ಕೊತೀನಿ. ಚೆನ್ನಾಗಿ ರವೆ ಹುರ್ಕೊಂಡು ಅಂದರೆ ಕೇಸರಿಬಾತು ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಒಂದು 10 ರಿಂದ 12 ನಿಮಿಷ ಆಗುತ್ತೆ, ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ರವೆನ. ನೋಡಿ, ಇದು ಚೆನ್ನಾಗಿ ಹುರಿದು ಬಿಡೋದಕ್ಕೆ ನೋಡಿ ಈ ಥರ ಎಣ್ಣೆ ತುಪ್ಪದು ಬಿಡೋದಕ್ಕೆ ಶುರುವಾಗುತ್ತೆ, ನಮಗೆ ಗೊತ್ತಾಗುತ್ತೆ ಆವಾಗ ಅದು ಚೆನ್ನಾಗಿ ಹುರಿದಿದೆ ಅಂತ. ಆ ಥರ ಮುದ್ದೆ ಥರ ಆ ಥರ ಆಗುತ್ತೆ ನೋಡಿ, ಈ ಥರ ಈಗ ಇದು ಕರೆಕ್ಟಾಗಿ ಹುರಿದಿದೆ ಅಂತ. ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಪೈನಾಪಲ್ನ ಸೇರಿಸ್ತಿದ್ದೀನಿ. ನೆಕ್ಸ್ಟು ಲವಂಗನೂ ಸಹ ಸೇರಿಸ್ತಿದ್ದೀನಿ. ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡ್ತಿಲ್ಲ. ನೆಕ್ಸ್ಟು ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ. ನಾನಿಲ್ಲಿ
ದೇವ್ರ ಪ್ರಸಾದಕ್ಕೋಸ್ಕರ ಮಾಡಿರೋದ್ರಿಂದ ನಾನು ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡ್ತಿಲ್ಲ. ನೀವು ಬೇಕು ಅಂತಂದರೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊಬೋದು. ನಿಮಗೆ ಫುಡ್ ಕಲರ್ ಆ್ಯಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಆ ನೀರಿಗೆ 2 ಚಿಟಿಕೆ ಅಡುಗೆ ಅರಿಶಿನ ಹಾಕಿ ಸಹ ನೀವು ಹಾಕೊಬೋದು. ಸ್ವಲ್ಪ ಕಲರ್ ಬರುತ್ತೆ, ಚೆನ್ನಾಗಿ ಲೈಟ್ ಕಲರ್ ಬಂದಿರುತ್ತೆ. ನೋಡಿ, ನಾನು ಈಗ ಚೆನ್ನಾಗಿ ಕುದ್ದಿರುವಂಥ ಬಿಸಿನೀರನ್ನ ಸೇರಿಸಿದ್ದೀನಿ. ಒಂದು ನೆನಪಿರಲಿ, ನೀರು ಬೆಚ್ಚಗೂ ಇರಬಾರ್ದು, ಚೆನ್ನಾಗಿ ಕುದ್ದಿರುವಂಥ ಬಿಸಿನೀರನ್ನೇ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ರವೆ ಗಂಟಾಗ್ಬಿಡುತ್ತೆ. ನಾವು ಬಿಸಿನೀರು ಹಾಕಿಲ್ಲ ಅಂದರೆ ಚೆನ್ನಾಗಿ ತಿರುವಾಕೊಂಡು ಇವಾಗ ನಾನು 1 ನಿಮಿಷ ಸಿಮ್ಮಲ್ಲಿ ಮುಚ್ಚಿಟ್ಟಿದೆ, ಅದು ರವೆ ಚೆನ್ನಾಗಿ ಹರಳಲಿ ಅಂತ. ನೋಡಿ, ಈಗ ಚೆನ್ನಾಗಿ ರವೆ ಅಳ್ಳಿದೆ. ಇವಾಗ ನಾನು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಹಸುವಿನ ತುಪ್ಪ ಸೇರಿಸ್ತಿದ್ದೀನಿ. ನಿಮಗೆ ಇದು ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಡ. ನೋಡಿ, ಇವಾಗ ನಾನು ಅದಕ್ಕೆ ಸಕ್ಕರೆ ಸೇರಿಸ್ತಿದ್ದೀನಿ. ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಇಷ್ಟು ನಾವು ಮಾಡ್ಕೊಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸಕ್ಕರೆ ಸೇರಿಸಿದ ತಕ್ಷಣ ಸ್ವಲ್ಪ ತೆಳುವಾಗೋದಕ್ಕೆ ಶುರು ಆಗುತ್ತೆ. ಸಕ್ಕರೆ ಕರಗಿ ತುಂಬ ಏನು ತೊಂದರೆ ಇಲ್ಲ. ಕೇಸರಿಬಾತ್ ಆರಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. 1 kgಗೆ ಕರೆಕ್ಟ್ ಮೆಜರ್ಮೆಂಟ್ ಇದು. ನಾನಿವಾಗ ನಿಮಗೆ ಅಳತೆ ತೋರಿಸಿರೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಅಳತೆಯಲ್ಲಿ ಮಾಡಿದ್ರೆ. ತುಂಬ ಸಾಫ್ಟಾಗಿ, ಮತ್ತು ಸ್ವೀಟು ಅಷ್ಟೇ ಮೀಡಿಯಮ್ ಸ್ವೀಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗಾಗಲಿ ಮತ್ತು ದೇವ್ರ ಪ್ರಸಾದಕ್ಕಾಗಲಿ ನಾವು ಮಾಡ್ಕೊಬೋದು. ನೋಡಿ, ಈ ಥರ ತೆಳುವಾಗಿರುತ್ತೆ. ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು. ಈಗ ರೆಡಿಯಾಗಿದೆ ಕೇಸರಿಬಾತು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈ ಥರ ಮುಚ್ಚಿಟ್ರೆ, ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ಸಾಕು. ಚೆನ್ನಾಗಿ ರವೆ ಎಲ್ಲ ಅಳ್ಳಿರುತ್ತೆ, ಆರಿರುತ್ತೆ, ಚೆನ್ನಾಗಿ ಕೇಸರಿಬಾತು ರೆಡಿಯಾಗಿರುತ್ತೆ. ನಾನೊಂದು 30 ನಿಮಿಷ ಬಿಟ್ಟು ನೋಡ್ತಿದ್ದೀನಿ. ನೋಡಿ, ಎಷ್ಟು ಗಟ್ಟಿಯಾಗಿ ಚೆನ್ನಾಗಾಗಿದೆ. ನೋಡಿ, ಎಷ್ಟು ಇದಕ್ಕೆ ಅಂಟ್ತಿಲ್ಲ, ಸ್ಪೂನ್ಗೆ ಅದು ಅಂಟ್ತಿಲ್ಲ, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ತುಂಬ ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನೋಡಿ, 1 kg ರವೆ ಮೆಷರ್ಮೆಂಟ್ ಅಳತೆಯಲ್ಲಿ, ಕರೆಕ್ಟ್ ಅಳತೆಯಲ್ಲಿ ಕೇಸರಿಬಾತು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.